ಹಾಗಾಗಿ ಪವರ್ ಟಿವಿ ಏನು ಕೆಲಸ ಮಾಡ್ತಿದೆಯಲ್ಲ ಅದಕ್ಕೆ ನಂದು ಬಹಳ ಸಮ್ಮತಿ ಮತ್ತು ಬಹಳ ಹೆಮ್ಮೆ ವಿಚಾರವಿದೆ. ಅದಕ್ಕಾಗಿ ಇದಕ್ಕೆ ಹೆಚ್ಚಿನ ಕಾರ್ಯಕ್ರಮ ಆಗಬೇಕಾಗಿದೆ ಇದರದ್ದು. ಅದಕ್ಕಾಗಿ ಈ ಕ್ಷೇತ್ರಕ್ಕೆ ಮತ್ತೆ ಈಗ ಬಂದಿದ್ದೇನೆ ಇವತ್ತು ನಾನು. ಅದಕ್ಕೆ ಸ್ವಾಮಿ ದರ್ಶನ ಮಾಡಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗೋನಿದ್ದೇನೆ. ಮಾರಿಕಾಂಬಾ ದೇವಸ್ಥಾನದಿಂದ ಇಲ್ಲಿವರೆಗೂ ಹೆಗಡೆ ಅವ್ರ ಸಲುವಾಗಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಕಟೀಲು, ಆಮೇಲೆ ಕೊಲ್ಲೂರು, ಆಮೇಲೆ ಮಾರನಕಟ್ಟೆ, ಆಮೇಲೆ ಇದು ಕದ್ರಿ ಅದೆಲ್ಲ ಮುಗಿಸ್ಕೊಂಡು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಅದಕ್ಕಾಗಿ ಸ್ವಾಮಿ ಅನುಗ್ರಹ ಹೆಗಡೆಯವ್ರ ಮೇಲೆ ಇರಬೇಕು ಅನ್ನೋದನ್ನೇ ಕಾಯ್ತಾ ಇದ್ದೆ ನಾನು. ತುಂಬಾ ಬಡತನದಿಂದ ನೋಡ್ತಾ ಬಂದದ್ದು ಅದು. ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ನಮ್ಮ ತಂದೆ ನಾವು ಯಾವಾಗಿಂದ ದುಡ್ಡು ಜಮಾ ಮಾಡ್ಕೊಂಡು ನಮ್ಗೆಲ್ಲ ತಂದ ಕ್ಷೇತ್ರ ತೋರಿಸಿದ್ರು. ನಂತರ ಅವ್ರದ್ದು ಸ್ವಲ್ಪ ಏಜ್ ಆದ ನಂತರ ಈ ಅಣ್ಣನವರು ನಮಗೆ ವರ್ಷ ಶ್ರಾವಣದಲ್ಲಿ ಎಷ್ಟೋ ತೊಂದರೆ ಇದ್ರು ಬಂದು ಈ ಕ್ಷೇತ್ರವನ್ನು ದರ್ಶನ ಮಾಡಿದ್ರೆ ನಮಗೆ ಸಮಾಧಾನ. ಇದಕ್ಕೆ ನಾವು ಯಾವಾಗ್ಲೂ ಚಿರಋಣಿ, ಯಾವಾಗ್ಲೂ ಈ ಕ್ಷೇತ್ರವನ್ನು ಮರೆಯುವುದಿಲ್ಲ ನಾವು ಅಂತ ಹೇಳ್ತಾ ಬೆಳವಣಿಗೆ ನಡೀತಾ ನೋಡಿ ಏನು ನಮಗೆ ಅದು ಅನ್ಯಾಯವಾಗಿದೆ. ಇದು ಅಲ್ಲ, ಇದು ನಡೀತಾ ಇರೋದು ಎಲ್ಲ ಅನ್ಯಾಯ. ಇದು ಯಾವಾಗ್ಲೂ ಯಾರೋ ಏನಂದ್ರು ಈ ಕ್ಷೇತ್ರವನ್ನು ಅನ್ಯಾಯವಾಗಿ ಆಗ್ಲಿಕ್ಕೆ ಕೊಡಲ್ಲ. ಹಾಗಾಗಿ ಪವರ್ ಟಿವಿ ಏನು ಕೆಲಸ ಮಾಡ್ತಿದೆಯಲ್ಲ ಅದಕ್ಕೆ ನಂದು ಬಹಳ ಸಮ್ಮತಿ ಮತ್ತು ಬಹಳ ಹೆಮ್ಮೆ ವಿಚಾರವಿದೆ. ಅದಕ್ಕಾಗಿ ಇದಕ್ಕೆ ಹೆಚ್ಚಿನ ಕಾರ್ಯಕ್ರಮ ಆಗಬೇಕಾಗಿದೆ ಇದರದ್ದು. ಅದಕ್ಕಾಗಿ ಈ ಕ್ಷೇತ್ರಕ್ಕೆ ಮತ್ತೆ ಈಗ ಬಂದಿದ್ದೇನೆ ಇವತ್ತು ನಾನು. ಅದಕ್ಕೆ ಸ್ವಾಮಿ ದರ್ಶನ ಮಾಡಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗೋನಿದ್ದೇನೆ. ಮಾರಿಕಾಂಬಾ ದೇವಸ್ಥಾನದಿಂದ ಇಲ್ಲಿವರೆಗೂ ಹೆಗಡೆ ಅವ್ರ ಸಲುವಾಗಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಕಟೀಲು, ಆಮೇಲೆ ಕೊಲ್ಲೂರು, ಆಮೇಲೆ ಮಾರನಕಟ್ಟೆ, ಆಮೇಲೆ ಇದು ಕದ್ರಿ ಅದೆಲ್ಲ ಮುಗಿಸ್ಕೊಂಡು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಅದಕ್ಕಾಗಿ ಸ್ವಾಮಿ ಅನುಗ್ರಹ ಹೆಗಡೆಯವ್ರ ಮೇಲೆ ಇರಬೇಕು ಅನ್ನೋದನ್ನೇ ಕಾಯ್ತಾ ಇದ್ದೆ ನಾನು. ತುಂಬಾ ಬಡತನದಿಂದ ನೋಡ್ತಾ ಬಂದದ್ದು ಅದು. ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ನಮ್ಮ ತಂದೆ ನಾವು ಯಾವಾಗಿಂದ ದುಡ್ಡು ಜಮಾ ಮಾಡ್ಕೊಂಡು ನಮ್ಗೆಲ್ಲ ತಂದ ಕ್ಷೇತ್ರ ತೋರಿಸಿದ್ರು. ನಂತರ ಅವ್ರದ್ದು ಸ್ವಲ್ಪ ಏಜ್ ಆದ ನಂತರ ಈ ಅಣ್ಣನವರು ನಮಗೆ ವರ್ಷ ಶ್ರಾವಣದಲ್ಲಿ ಎಷ್ಟೋ ತೊಂದರೆ ಇದ್ರು ಬಂದು ಈ ಕ್ಷೇತ್ರವನ್ನು ದರ್ಶನ ಮಾಡಿದ್ರೆ ನಮಗೆ ಸಮಾಧಾನ. ಇದಕ್ಕೆ ನಾವು ಯಾವಾಗ್ಲೂ ಚಿರಋಣಿ, ಯಾವಾಗ್ಲೂ ಈ ಕ್ಷೇತ್ರವನ್ನು ಮರೆಯುವುದಿಲ್ಲ ನಾವು ಅಂತ ಹೇಳ್ತಾ ಬೆಳವಣಿಗೆ ನಡೀತಾ ನೋಡಿ ಏನು ನಮಗೆ ಅದು ಅನ್ಯಾಯವಾಗಿದೆ. ಇದು ಅಲ್ಲ, ಇದು ನಡೀತಾ ಇರೋದು ಎಲ್ಲ ಅನ್ಯಾಯ. ಇದು ಯಾವಾಗ್ಲೂ ಯಾರೋ ಏನಂದ್ರು ಈ ಕ್ಷೇತ್ರವನ್ನು ಅನ್ಯಾಯವಾಗಿ ಆಗ್ಲಿಕ್ಕೆ ಕೊಡಲ್ಲ.